ಸಿಗ್ತಾ ಇದೆ 25 ಅಂಕಗಳು. ಹಾಗೆ ನಮ್ಮ ಆರತಿ ದಂಪತಿಗೆ ಸಿಗ್ತಾ ಇದೆ 50 ಅಂಕಗಳು. ಓಕೆ ಅಧ್ಯಕ್ಷರೇ, ಬರ್ಲಿ ನಮ್ಮ ಎರಡನೇ ಪ್ರಶ್ನೆ. ಹೆಂಗಸರಿಗೆ ಥಟ್ ಅಂತ ಯಾವ ವಿಷಯಕ್ಕೆ ಕೋಪ ಬರುತ್ತೆ? ಸಖತ್ತಾಗಿದೆ ಪ್ರಶ್ನೆ ಅಧ್ಯಕ್ಷರೇ. ಆಪ್ಷನ್ಸ್ ಪ್ಲೀಸ್. ಆಂಟಿ ಅಂತ ಕರೆದಾಗ ಅಧ್ಯಕ್ಷರೇ, ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ಈ ಬಟ್ಟೆ ನಿನಗೆ ಮ್ಯಾಚ್ ಆಗ್ತಿಲ್ಲ ಅಂದಾಗ, ಯಾಕೋ ಸ್ವಲ್ಪ ದಪ್ಪಗೆ ಕಾಣಿಸ್ತಿದ್ದೀಯಾ ಅಂದಾಗ, ಅಳದು ತೂಗಿ ಅಧ್ಯಕ್ಷರು ಎಷ್ಟು ಅರ್ಥ ಮಾಡ್ಕೊಂಡಿರ್ಬೋದು ಹೆಣ್ಣು ಮಕ್ಕಳ ಮನ್ಸನ್ನ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಓಕೆ ಅಂಜನಾ ಪ್ರಹ್ಲಾದ್ ಸರ್. ಅಂಟಿ ಅಂತ ಕರೆದಾಗ ಆಂಟಿ ಅಂತ ಮೇಡಮ್ ಈಗ್ಲೂ ಕೋಪ ಮಾಡ್ಕೊಂತೀರಾ? ಈಗ ಅಜ್ಜಿ ಅಂತ ಕರೀತಾವ ತಾನೇ ಮೊಮ್ಮಕ್ಳು, ಮತ್ತೆ ಆಂಟಿ ಅಂತ ಕರೆದ್ರಿ ಯಾಕೆ ಬೇಜಾರು ಮಾಡ್ಕೋಬೇಕು? ಅವಾಗ ಕರೆದಾಗೆ ಮಾಡ್ಕೋತಿತ್ತು, ಈಗೇನ್ ಮಾಡ್ಕೊಂಡಿ? ಇವಾಗ ಏನ್ ಮಾಡ್ತೀವಿ? ಅವಾಗ ಕರೆದಾಗ ಬೇಜಾರಾಗ್ತಿತ್ತು, ಸಿಟ್ಟು ಬಂದ್ಬಿಡ್ತಿತ್ತು ಅಂತ. ಓಕೆ ಸರ್, ಉತ್ತರ ಲಾಕ್ ಮಾಡೋಣ. ಆಂಟಿ ಅಂತ ಕರೆದ್ರೆ ಕೋಪ ಬರುತ್ತೆ ಅಂತ ಹೇಳ್ತಿದ್ದೀರಾ. ಪೂರ್ಣಿಮಾ ಹನುಮಂತು ದಂಪತಿಗಳ ಉತ್ತರ ಏನು? ನಿಮ್ ವಯಸ್ಸು ಎಷ್ಟಂತ ಕೇಳಿದಾಗ ಕರೆಕ್ಟ್. ಹೆಣ್ಣು ಮಕ್ಕಳು ಏಜ್ ಕೇಳಬಾರ್ದು. ಗಂಡು ಮಕ್ಕಳು ಸಂಬಳನೂ ಕೇಳಬಾರ್ದು. 6 ತಿಂಗಳ ನಿಮ್ ಕೈಗೆ ತಂದು ಕೊಡ್ಬೇಕು. ನೀವ್ ಎಷ್ಟೇ ಕರೆಕ್ಟ್ ಆಗಿ ಹೇಳಿದ್ರು ನಾವು ಕಮ್ಮಿನ ಹೇಳ್ತಿರ್ತೀವಿ. ನಮ್ ವಯಸ್ಸು ಇರುತ್ತ್ರಿ, ಆದ್ರೆ ಯಾರ ಕೇಳಿದ ನಿಮ್ ವಯಸ್ಸು ಎಷ್ಟಂದ್ರೆ 1-2 ಕಮ್ಮಿನ ಹೇಳ್ತೀವಿ ನಾವು. ಎಲ್ಲ ಹೆಣ್ಣು ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀರಾ ನೀವು ಇವತ್ತು. ಓಕೆ, ಅದನ್ನ ಲಾಕ್ ಮಾಡೋದಾ? ಮುಂದಿನ ದಂಪತಿಗಳ ಕಡೆ ಹೋಗೋಣ. ಆರ್ತಿ ಅವ್ರು ನನ್ನೇ ನೋಡ್ತಾ ಇದ್ದಾರೆ. ನಿಮ್ಮ ಉತ್ತರ? ನಿಮ್ಮ ವಯಸ್ಸು ಎಷ್ಟಂತ ಕೇಳಿದಾಗ. ನಿಮ್ದು ಅದೇ, ಏಜ್ ಕೇಳಬಾರ್ದು. ಎಸ್ ಮೇಡಮ್. ಲಾಕ್ ಮಾಡೋದಾ? ನಮ್ಮ ಅನುಪಮ ದಂಪತಿಗಳು ಮೇಡಮ್ ಅವ್ರು ಹೇಳ್ತಾರೆ. ಮೇಡಮ್ ಹೇಳ್ತಾರೆ ಆಂಟಿ ಅಂತ ಕರೆದಾಗ ಕೋಪ ಬರುತ್ತೆ. ಲಾಕ್ ಮಾಡ್ಲಾ? ರೈಟ್ ಸರ್. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡಿ. ಆಂಟಿ ಅಂತ ಕರೆದಾಗ ಟಾಪ್ 1 ಉತ್ತರ, ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದಾಗ ಟಾಪ್ 2 ಉತ್ತರ, ಯಾಕೋ ಸ್ವಲ್ಪ ದಪ್ಪ ಆಗಿದೆಯಾ ಟಾಪ್ 3 ಉತ್ತರ, ಈ ಬಟ್ಟೆ ನಿಂಗೆ ಮ್ಯಾಚ್ ಆಗ್ತಿಲ್ಲ ಅಂದಾಗ ಅದು ಟಾಪ್ 4 ಉತ್ತರ. ಅದನ್ನ ನಮ್ಮ ದಂಪತಿಗಳು ಕೊಡ್ಲೇ ಇಲ್ಲ 2 ಉತ್ತರ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಹೋಗಿದೆ ಅಂತ ನೋಡುವಂತ ಸಮಯ. ಅನುಪಮ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಅಂಜನಾ ಪ್ರಹ್ಲಾದ್ ಅವರಿಗೆ ಸಿಗ್ತಾ ಇದೆ 100 ಅಂಕಗಳು. ಹನುಮಂತ್ ಮತ್ತು ಪೂರ್ಣಿಮಾ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೂ ಆರ್ತಿ ಸುಭಾಷ್ ದಂಪತಿಗೂ ಸಿಗ್ತಾ ಇದೆ ಅದೇ 75 ಅಂಕಗಳು. ಈಗ ತಡ ಮಾಡೋದು ಬೇಡ, 3ನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಅಧ್ಯಕ್ಷರೇ, ಬರ್ಲಿ ಪ್ರಶ್ನೆ. ವೀಕೆಂಡ್ ನಲ್ಲಿ ಹೆಂಡತಿ ಶಾಪಿಂಗ್ ಅಂದ್ರೆ ಗಂಡನ ತಲೆಯಲ್ಲಿ ಏನ್ ವಿಷಯ ಬರುತ್ತೆ? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಇವತ್ತಿನ ದಿನ ಮುಗೀತು ಅಷ್ಟೇ, ಅಕೌಂಟ್ ನಲ್ಲಿರೋ ದುಡ್ಡು ಖಾಲಿ ಆಗೋದು ಪಕ್ಕ. ದುಡ್ಡೇ ಇಲ್ಲ, ಶಾಪಿಂಗ್ ಹೋಗ್ಬೇಕು ಅಂತಾಳಲ್ಲಪ್ಪ. ನೀನ್ ಕೇಳೋದು ಹೆಚ್ಚಾ, ನಾನ್ ಕೊಡ್ಸೋದು ಹೆಚ್ಚಾ? ಇವ್ರು ಯಾರೋ ನನಗ್ ಬೇಕಾಗಿರೋ ಗಂಡ. ಪೂರ್ಣಿಮಾ ದಂಪತಿ 4 ನಂಬರ್. 4ನೇದು ಏನು ಉತ್ತರ ಸರ್? ನೀ ಕೇಳೋದು ಹೆಚ್ಚನ ಕೊಡೋಬೇಕು. ಇವ್ರು ನನ್ನ ಫೇವ್ರೇಟ್ ಗಂಡ. 4ನೇ ಆನ್ಸರ್ ಲಾಕ್ ಮಾಡೋದಾ? ಓಕೆ, ನಮ್ಮ ಆರತಿ ಸುಭಾಷ್ ದಂಪತಿ. ಅಕೌಂಟ್ ನಲ್ಲಿ ಇರುವ ದುಡ್ಡು ಖಾಲಿ ಆಗೋದು ಪಕ್ಕ. ಬ್ಯಾಂಕ್ ಅವರಲ್ವಾ, ಅಕೌಂಟ್ ಬಗ್ಗೆ ಯೋಚನೆ ಮಾಡಲೇಬೇಕು. ಗಂಡಸರ ಮನಸ್ಸಿನ ಮಾತು. ನೀನ್ ಕೇಳೋದೆಚ್ಚ, ನಾನು ಕೊಡ್ಸೋದೆಚ್ಚ ಅಂತ ದುಡ್ಡು ಇಲ್ವಲ್ಲ ಪರ್ಸಲಿ ಅಂತಾರೆ. ಅನುಪಮಾ ದಂಪತಿ ದುಡ್ಡೇ ಇಲ್ಲ, ಶಾಪಿಂಗ್ ಹೋಗ್ಬೇಕು ಅಂತಾಳಲ್ಲಪ್ಪ. ನೀವು ಬ್ಯಾಂಕ್ ಅಲ್ಲಿ ಇಟ್ಕೊಂಡು ದುಡ್ಡೇ ಇಲ್ಲ ಶಾಪಿಂಗ್ ಹೋಗ್ಬೇಕು ಅಂತಂದ್ರೆ ಹೆಂಗ್ ಸರ್ ಅದು? ಸರ್ ದುಡ್ಡು ಬೇರೆಯವ್ರದ್ದು ಸರ್, ಅದು ಹೊರರ ದುಡ್ಡು ಪಾಷಾಣಕ್ಕೆ ಸಮ. ದುಡ್ಡೇ ಇಲ್ಲ ಶಾಪಿಂಗ್ ಹೆಂಗ್ ಕರೀತಾರೆ ಇವರು ಅಂತ ಅನ್ಕೊಂತೀರ ಅಂತ. ಅಕಸ್ಮಾತ್ ಕರೆದ್ರು ಕ್ರೆಡಿಟ್ ಕಾರ್ಡ್ ಸರ್. ನಿಮ್ಮ ಹತ್ರ ಎಲ್ಲ ಇರ್ತಾವ ಬಿಡಿ ಸರ್. ಓಕೆ ಸರ್, ಲಾಕ್ ಮಾಡೋಣ. ಓಕೆ, ಅಂಜನಾ ಪ್ರಹ್ಲಾದ್ ಸರ್. ಅಕೌಂಟ್ ನಲ್ಲಿ ಇರುವ ದುಡ್ಡು ಖಾಲಿ ಆಗೋದು ಪಕ್ಕ. ಅಕೌಂಟ್ ಅಲ್ಲಿರೋ ಪಿಂಚಿನ ದುಡ್ಡು ಖಾಲಿ ಆಯ್ತದೆ ಅಂತ ಹೇಳಿ ಸರ್. ಈಗ ಸರ್ ಹೇಳ್ರಿ. ಸಿಕ್ಕಾಪಟ್ಟೆ ನೊಂದ್ಕೊಂಡು ಹೇಳ್ತಿದ್ದೀರ ತಾನೇ ಇದನ್ನ? ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಅನುಭವದ ನೋವು ಸರ್ ಇದು, ಅಲ್ವಾ ಸರ್? ಎಷ್ಟು ಸಲ ಕರೆದಿದೆ ಸರ್ ಹಿಂಗೆ ಶಾಪಿಂಗ್ಗೆ ದುಡ್ಡಿಲ್ದೇ ಇದ್ದಾಗ? ಸುಮಾರು ಸಲ ಕರೆದಿದ್ದಾರೆ. ಅವಾಗ ಹೋಗಿಲ್ಲ? ಇಲ್ಲ ಹೋಗಿಲ್ಲ, ಆದ್ರೆ 2 ಸಲ 3 ಸಲ ಕರೆದಾಗ ಒಮ್ಮೆ ಹೋಗಿರ್ತೀವಿ.
ಚೆನ್ನಾಗಿದೆ ಸರ್, ಉತ್ತರ ಲಾಕ್ ಮಾಡೋಣ. ಓಕೆ, 30 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾವ್ರೆ ಅಕೌಂಟ್ ಅಲ್ಲಿರೋ ದುಡ್ಡು ಇವತ್ತು ಖಾಲಿ ಆಯ್ತದೆ ಅಂತ. ಓಕೆ ಅಧ್ಯಕ್ಷರೇ, ಆರ್ಡರ್ ವೈಸ್ ಉತ್ತರಗಳನ್ನ ತೋರಿಸಿ. ಟಾಪ್ 1 ಉತ್ತರ ಅಕೌಂಟ್ ನಲ್ಲಿ ಇರುವ ದುಡ್ಡು ಖಾಲಿ ಆಗೋದು ಪಕ್ಕ. ಟಾಪ್ 2 ಉತ್ತರ ಇವತ್ತಿನ ದಿನ ಮುಗೀತು ಅಷ್ಟೇ, ದುಡ್ಡೇ ಇಲ್ಲ, ಶಾಪಿಂಗ್ ಹೋಗ್ಬೇಕಾ ಅನ್ನೋದು. ನೀನು ಕೇಳೋದ್ ಹೆಚ್ಚ, ನಾನು ಕೊಡ್ಸೋದ್ ಹೆಚ್ಚ. ನನ್ನ ಫೇವ್ರೆಟ್ ಉತ್ತರ ಆದ್ರೂ ಅದು ಟಾಪ್ 4 ಉತ್ತರ. ಓಕೆ, ಈಗ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಯಾರ್ಯಾರು ಎಷ್ಟೆಷ್ಟು ಅಂಕ ತಗೊಂಡಿದ್ದಾರೆ ಅಂತ ನೋಡುವಂತ ಸಮಯ. ಅನುಪಮ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಮೂವತ್ತ 3 ವರ್ಷದ ಎಕ್ಸ್ಪೀರಿಯನ್ಸ್ ನೊಂದಿಗೆ ಉತ್ತರ ಕೊಟ್ಟಂತಹ ಅಂಜನಾ ಹಾಗೂ ಪ್ರಹ್ಲಾದ್ ಸರಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೆ ಪೂರ್ಣಿಮಾ ಹಾಗೂ ಹನುಮಂತು ದಂಪತಿಗೆ ಸಿಗ್ತಾ ಇದೆ 25 ಅಂಕಗಳು. ಹಾಗೆ ಆರ್ತಿ ಸುಭಾಷ್ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಓಕೆ ಅಧ್ಯಕ್ಷರೇ, ತಡ ಮಾಡೋದೇ ಬೇಡ, 4ನೇ ಪ್ರಶ್ನೆ ತೋರಿಸ್ಬಿಡಿ. ಇವತ್ತು ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಯಾವ್ಯಾವ ಸಂದರ್ಭದಲ್ಲಿ ಅನ್ಕೋತೀವಿ? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಆಕಸ್ಮಿಕವಾಗಿ ಧನಾಗಮನವಾದಾಗ, ದುಡ್ಡು ಬಂದಾಗ, ಸಿಕ್ಕಿದ್ದಂಗೆ ದುಡ್ಡು ಸಿಕ್ಕಿದಾಗ, ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಕೊಂಡಾಗ, ಇಷ್ಟ ಇಲ್ದೇ ಇರೋ ಸಮಾರಂಭಕ್ಕೆ ಹೆಂಡತಿ ಹೋಗೋದು ಬೇಡ ಎಂದಾಗ, ಕುಡಿದು ಬಂದ್ರು ಹೆಂಡತಿ ಏನು ಕೇಳದೆ ಇದ್ದಾಗ. ಆರ್ತಿ ಸುಭಾಷ್ ದಂಪತಿ, ನಿಮ್ಮ ಉತ್ತರ ಏನು? ಸರ್, ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ. ಲಾಕ್ ಮಾಡೋದ ಆ ಉತ್ತರನ? ಎಸ್ ಮ್ಯಾಮ್. ಅನುಪಮ ದಂಪತಿ ಫುಲ್ ರೆಡಿಯಾಗಿ ನಿಂತಿದ್ದಾರೆ ಉತ್ತರ ಕೊಡೋದಕ್ಕೆ. ಹೇಳಿ ಸರ್. ಒಬ್ಬನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ. ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ ಅನ್ನೋದು ಇವ್ರ ಉತ್ತರ ಕೂಡ ಆಗಿದೆ. ಫಿಕ್ಸಾ, ಲಾಕಾ? ಸರ್ ಯಾಕೋ ಬ್ಲಾಂಕ್ ಆಗಿ ನೋಡ್ತಾ ಇದಾರೆ, ಏನೋ ಕನ್ಫ್ಯೂಷನ್ ಇದೆ. ಇರ್ಲಿ, ಪರವಾಗಿಲ್ಲ, ಹೇಳಿ ಸರ್. ಸರ್ ಇಲ್ಲಿ ಗೊತ್ತು, ಆಕಸ್ಮಿಕವಾಗಿ ದುಡ್ಡು ಸಿಕ್ಕಾಗ. ಈಗ 2 ಉತ್ತರದಲ್ಲಿ ಯಾವ್ದು ಲಾಕ್ ಮಾಡೋದು? ಅಕಸ್ಮಾತ್ ಆಗಿ ದುಡ್ಡು ಸಿಕ್ಕಾಗ. ಓಕೆನಾ, ಲಾಕ್ ಮಾಡೋದಾ? ಓಕೆ, ಮುಂದಿನ ದಂಪತಿ. ಆಕಸ್ಮಿಕ ಧನಾಗಮನವಾದಾಗ. ಏಜ್ ಯಾವುದೇ ಆಗಿರ್ಲಿ, ಎಕ್ಸ್ಪೀರಿಯನ್ಸ್ ಯಾವುದೇ ಆಗಿರ್ಲಿ, ದುಡ್ಡು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಪೂರ್ಣಿಮಾ ಹನುಮಂತು ಅವರೇ. ಆಕಸ್ಮಿಕ ಧನಾಗಮನದ. ಓ, ಇವರು ಎಲ್ರಿಗೂ ಬಂದಿದೆ. ಒಬ್ರು ಬ್ಯಾಂಕರ್ ಮಾತ್ರ ದುಡ್ಡು ಕೇಳಲಿಲ್ಲ, ಟ್ರಿಪ್ ಕೇಳಿದ್ರು. ಪಾಪ ಅವ್ರಿಗೆ ಏನೋ ಆಸೆ, ಸೋಲೋ ಟ್ರಿಪ್, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಂತ. ಮೇಡಮ್, ಲಾಕ್ ಮಾಡೋದಾ ಉತ್ತರ? ಲಾಕ್ ಮಾಡ್ರಿ. ಈಗ ಅಧ್ಯಕ್ಷರೇ, 4ನೇ ಪ್ರಶ್ನೆಗೆ ಸರಿಯಾದ ಟಾಪ್ 1 ಉತ್ತರ ಯಾವುದು ಅಂತ ನೋಡುವಂತ ಸಮಯ. ಆನ್ಸರ್ಸ್ ಪ್ಲೀಸ್. ಒಬ್ನೇ ಟ್ರಿಪ್ ಹೋಗೋದಕ್ಕೆ ಹೆಂಡತಿ ಒಪ್ಪಿದಾಗ ಅನ್ನೋದು ಟಾಪ್ 1 ಉತ್ತರ. ಆಕಸ್ಮಿಕ ಧನಾಗಮನ ಆದಾಗ ಅದು ಟಾಪ್ 2 ಉತ್ತರ. ಕುಡಿದು ಬಂದ್ರು ಹೆಂಡತಿ ಏನು ಕೇಳದೆ ಇದ್ದಾಗ ಟಾಪ್ 3 ಉತ್ತರ. ಇಷ್ಟ ಇಲ್ಲದೆ ಇರೋ ಸಮಾರಂಭಕ್ಕೆ ಹೆಂಡತಿ ಹೋಗೋದು ಬೇಡ ಎಂದಾಗ ಅದು ಟಾಪ್ 4 ಉತ್ತರ.